ನಮ್ದೇನಾದ್ರೂ ನೀವು ಕೇಳಿದ್ರೆ ಅಕ್ವೈರೇಷನ್ ಮಾಡ್ತೀವಿ, ನಮ್ದೇನಾದ್ರು ಬಂದು ನಮ್ಮಲ್ಲಿ ಗ್ರೌಂಡ್ ರಿಪೋರ್ಟ್ ನೀವು ಮಾಡಿದ್ರೆ ದಯವಿಟ್ಟು ತೋರ್ಸೋಕೆ ಹೇಳಿ. ಯಾರಾದ್ರೂ ರೈತರು ನೀವು ಬಂದು ನಿಮ್ಮ ಲ್ಯಾಂಡ್ ನಾನು ತಗೋತಿದ್ದೀನಿ, ನಿಮ್ಮ ಒಪ್ಪಿಗೆ ಇದೆಯಾ ಅಂತ ಯಾರನ್ನೂ ಕೇಳಿಲ್ಲ. ಅದು ಹೆಂಗೆ ಸರ್ ಇವ್ರು ಅಕ್ವೈರೇಷನ್ ಮಾಡ್ತಿದ್ದಾರೆ? ನಾವು ಒಪ್ಪಿಗೆ ಕೊಟ್ಟರೆ ತಾನೇ ಸರ್ ಮಾಡಬೇಕು. ಈಗ ನಿಮ್ಮನೆ ಒಳಗಡೆ ನಾನು ಬರಬೇಕು ಅಂದರೆ ನಿಮ್ಮ ಡೋರ್ ನಾಕ್ ಮಾಡಿ ಬರ್ತೀನಿ, ಹಂಗೆ ನುಗ್ಗಿರ್ತೀರಾ ಸರ್? ಇವ್ರು ಮಾಡ್ತಿರೋದು ಕಳ್ಳು ಕೆಲಸ. ಯಾಕೆ ಸರ್ ಮಾಡ್ತಿದ್ದಾರೆ? ನಮ್ಮ ಜೀವ ಇರೋದು ಮತ್ತೆ ನಮ್ಮ ಅಸ್ತಿತ್ವ ಇರೋದು, ಇದನ್ನ ಕಿತ್ಕೊಂಡ್ರೆ ಅವ್ರ ಜೀವನ ಎಲ್ಲೋಗಿ ಮಾಡೋದು? ಮತ್ತೆ ಹಸುಗಳಿಗೆ ಬೇರೆ ಊರಿಗೆ ಓಡಿಸ್ಕೊಡ್ತಿರೋದು, ಮತ್ತೆ ಗಿಡ ಮರಗಳನ್ನ ಏನು ಮಾಡ್ತೀವಿ ಸರ್? ಕಡ್ದ್ಬಿಟ್ಟು ಎಲ್ಲಿ ಮೋರಿಗೆ ತುಂಬ್ತಾರ? ಏನು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ? ದಯವಿಟ್ಟು ನಮ್ಗೆ ಹೇಳ್ಬೇಕು ಅವರು. ಯಾಕಂದ್ರೆ ನಮ್ಮ ಜೀವನ ಬೇರೆ ಇನ್ನೇನು ಇಲ್ಲ, ಇದು ಅಸ್ತಿತ್ವನೇ ನಮ್ದು. ಇದನ್ನ ನಂಬ್ಕೊಂಡೆ ಎಲ್ಲ ಬದುಕಿದ್ದೀವಿ. ಇಲ್ಲ ಸಾಯ್ಬೇಕು, ಇಲ್ಲ ಬೆಳೆಸ್ಬೇಕು, ಎರಡರಲ್ಲೊಂದು ಮಾಡಲೇಬೇಕು. AC ರೂಮ್ಗಳಿಗೆ ಕುತ್ಕೊಂಡು ನಾವು ಅಂತ ಜನರಿಗೆ ಅಭಿವೃದ್ಧಿ ಮೇಯ್ನ್ ಆಗಿ ಅಭಿವೃದ್ಧಿ ಮಾಡ್ತೀವಿ ಅಂತಾರೆ. ಆ ಬೆಂಗಳೂರಿಗೆ ಹೋದ್ರೆ ಆ ಸ್ಲಮ್ ಏರಿಯಾಗಳು ನೋಡಿದ್ರೆ ಬೆಂಗಳೂರು ಮಾಡ್ಕೊಂಡು ಹಳ್ಳಿಗಳನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಮರ ಗಿಡ ಪ್ರಾಣಿ ಮತ್ತೆ ನೋಡ್ತಾ ಇದ್ದೀರಲ್ಲ ಸರಿ ಹಸುಗಳು ಇವನ್ನೆಲ್ಲ ಬಿಟ್ಟು ಜನ ಎಲ್ಲೋಯ್ತಾರೆ. ಆಮೇಲೆ ಅಭಿವೃದ್ಧಿ ಅನ್ನೋದು ಒಂದು ಹಳ್ಳಿಯಾಗಿ ಹಳ್ಳಿಯಿಂದ ಇಟ್ಟು ಅದನ್ನ ಅಭಿವೃದ್ಧಿ ಮಾಡಬೇಕು. ಆ ಮರ ಗಿಡ ಎಲ್ಲ ತೆಗೆದುಬಿಟ್ಟು ಏನು ಅಭಿವೃದ್ಧಿ ಮಾಡ್ತಾರೆ ಸರ್ ಅವರು? ಈಗ ಮಹಾತ್ಮ ಗಾಂಧೀಜಿ ಹೇಳಿರೋ ಹಂಗೆ ಹಳ್ಳಿಗಳೇ ದೇಶದ ಜೀವನಾಡಿ ಅಂತ ಹೇಳ್ತಾರೆ. ಅದರಿಂದ ಅವರು ಹಳ್ಳಿಗಳನ್ನ ಬಿಡಬೇಕು. ಮತ್ತು ನಮ್ಮ ಈ ಪಂಚಾಯತಿ ಇದರಲ್ಲಿ ಏನೂ ಜಮೀನಿಲ್ಲದೆ ಇರೋರು ಬೇರೆ ಇರೋರಲ್ಲಿ ಪಾಲ್ಗೆ ಪಟ್ಟಿಗೆ ಮಾಡಿಕೊಂಡು ಜೀವನ ಮಾಡ್ತಾವ್ರೆ. ಅಂಥವ್ರ ಕತೆ ಏನು ಸರ್ ಇವಾಗ?